ಮನೆಯಲ್ಲೇ ಇರುವ ಸಣ್ಣ ಪುಟ್ಟ ಆಯುರ್ವೇದ ಚಿಕಿತ್ಸೆಗಳ ಮೂಲಕ ಆರೋಗ್ಯವಾಗಿರುವುದು ಹೇಗೆ? ಈ 5 ನಿಮಿಷದ ವಿಡಿಯೋ ನಿಮ್ಮ ಜೀವನಶೈಲಿಯನ್ನೇ ಬದಲಿಸಬಹುದು. ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಕೆಲವು ಅದ್ಭುತ ಆರೋಗ್ಯ ಸಲಹೆಗಳನ್ನು ವಿವರಿಸಲಾಗಿದೆ. ನಮ್ಮ ಅಡುಗೆಮನೆಯಲ್ಲಿ ಸಿಗುವ ಪದಾರ್ಥಗಳಿಂದಲೇ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಅದು ಹೇಗೆ ಎಂದು ಯೋಚಿಸುತ್ತಿದ್ದೀರಾ? ಡಾಕ್ಟರ್ ಅವಶ್ಯಕತೆ ಇಲ್ಲದೆ ಖರ್ಚಿಲ್ಲದ ಕೆಲವು ಆಯುರ್ವೇದ ಟಿಪ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ವಿಡಿಯೋ ಲೈಕ್ ಮಾಡಿ, ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಯಾರು ಕೀಲು ನೋವಿನಿಂದ ಬಳಲುತ್ತಿದ್ದಾರೋ ಅವರು ಉಗುರು ಬೆಚ್ಚಗಿನ ಎಳ್ಳೆಣ್ಣೆಯಿಂದ ನೋವಿರುವ ಜಾಗದಲ್ಲಿ ಮಸಾಜ್ ಮಾಡಿಕೊಳ್ಳಿ. ಕೀಲು ನೋವು ಬೇಗನೆ ಗುಣವಾಗುತ್ತದೆ. ಹಾಗೆಯೇ ರಾತ್ರಿ ವೇಳೆ ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ 2 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ಬೆಳಗ್ಗೆ ಆ ನೀರನ್ನು ಕುಡಿದರೆ ದೀರ್ಘಕಾಲದ ಕೀಲು ನೋವುಗಳು ತಕ್ಷಣ ಕಡಿಮೆಯಾಗುತ್ತವೆ. ಇನ್ನು ನಿಮ್ಮ ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆಯಿದ್ದರೆ ಕಡಲೆಕಾಯಿ ಮತ್ತು ಬೆಲ್ಲ ಸೇರಿಸಿ ತಿನ್ನಿ. ರಕ್ತಹೀನತೆ ಕಡಿಮೆಯಾಗಿ ದೇಹದಲ್ಲಿ ರಕ್ತದ ಮಟ್ಟ ಹೆಚ್ಚುತ್ತದೆ. ರಾತ್ರಿ ಮಲಗುವ ಮುನ್ನ ನಿಮ್ಮ ಕಾಲಿನ ಹೆಬ್ಬೆರಳುಗಳಿಗೆ ಆಕಳ ತುಪ್ಪ ಅಥವಾ ಎಳ್ಳೆಣ್ಣೆ ಹಚ್ಚಿದರೆ ನಿಮ್ಮ ಕಣ್ಣಿನ ದೃಷ್ಟಿ ಅದ್ಭುತವಾಗಿ ಸುಧಾರಿಸುತ್ತದೆ. ಬಹಳಷ್ಟು ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಹೆಚ್ಚಾಗಿ ಬರುತ್ತದೆ. ಅಂತಹವರು ಮೆಂತ್ಯವನ್ನು ನೆನೆಸಿ ಆ ನೀರನ್ನು ಕುಡಿದರೆ ಮುಟ್ಟಿನ ಹೊಟ್ಟೆ ನೋವು ಬರದಂತೆ ತಡೆಯಬಹುದು. ಹಾಗೆಯೇ ಇರ್ರೆಗ್ಯುಲರ್ ಪೀರಿಯಡ್ಸ್ ಸಮಸ್ಯೆಯಿಂದ ಬಳಲುವವರು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಉಗುರು ಬೆಚ್ಚಗಿನ ಹಾಲಿಗೆ ಚಿಟಿಕೆ ಅರಿಶಿನ ಮತ್ತು ಬೆಲ್ಲದ ಪುಡಿ ಸೇರಿಸಿ ಕುಡಿಯಿರಿ. ಹಾಗೆಯೇ ಮುಟ್ಟಿನ ಸಮಯದಲ್ಲಿ ರಕ್ತಸ್ರಾವ ಹೆಚ್ಚಿದ್ದರೆ ಎಳ್ಳು ಮತ್ತು ಬೆಲ್ಲವನ್ನು ಹೆಚ್ಚಾಗಿ ಸೇವಿಸಬೇಕು. ಇನ್ನು ವಿಪರೀತ ಹೊಟ್ಟೆ ನೋವು ಬಂದಾಗ ಓಮಕಾಳಿನ, ಅಜವಾನ ಜೊತೆ ಸ್ವಲ್ಪ ಉಪ್ಪು ಸೇರಿಸಿ ತಿಂದರೆ ಕ್ಷಣಗಳಲ್ಲಿ ನೋವು ಕಡಿಮೆಯಾಗುತ್ತದೆ. ಸಕ್ಕರೆ ಕಾಯಿಲೆಯಿಂದ ಬಳಲುವವರು ನೆನೆಸಿದ ಮೆಂತ್ಯ ಕಾಳುಗಳನ್ನು ತಿನ್ನಿ ಅಥವಾ ಮೆಂತ್ಯ ನೀರನ್ನು ಕುಡಿಯಿರಿ. ಇದರಿಂದ ಶುಗರ್ ನಿಯಂತ್ರಣದಲ್ಲಿರುತ್ತದೆ. ಹಾಗೆಯೇ ಬಿಪಿ ಸಮಸ್ಯೆ ಇದ್ದರೆ ದಾಳಿಂಬೆ ರಸವನ್ನು ಹೆಚ್ಚಾಗಿ ಸೇವಿಸಿ. ಬಿಪಿ ಕಂಟ್ರೋಲ್ನಲ್ಲಿರುತ್ತದೆ. ನಮ್ಮಲ್ಲಿ ಕೆಲವರಿಗೆ ಹಸಿವೆಯೇ ಆಗುವುದಿಲ್ಲ. ಅಂತಹವರು ಮಜ್ಜಿಗೆಯಲ್ಲಿ ಒಣಶುಂಠಿ ಪುಡಿ ಸೇರಿಸಿ ಕುಡಿದರೆ ಹಸಿವು ಹೆಚ್ಚುತ್ತದೆ. ಇನ್ನು ತಲೆನೋವು ಅಥವಾ ಶೀತವಾದಾಗ ತಕ್ಷಣ ಶುಂಠಿ ಚಹಾ ಕುಡಿಯಿರಿ. ನಿಮ್ಮ ತಲೆನೋವು ಮತ್ತು ಶೀತ ಎರಡೂ ಕಡಿಮೆಯಾಗುತ್ತದೆ. ನೀರು ಕುಡಿಯುವಾಗ ನಿಂತು ಕುಡಿಯಬಾರದು. ಇದರಿಂದ ಭವಿಷ್ಯದಲ್ಲಿ ಕೀಲು ನೋವುಗಳು ಉಂಟಾಗಬಹುದು. ಆದ್ದರಿಂದ ಕುಳಿತು ನೀರು ಕುಡಿಯುವುದು ಉತ್ತಮ. ಹಾಗೆಯೇ ತಲೆಗೆ ಸ್ನಾನ ಮಾಡುವಾಗ ಅತಿ ಬಿಸಿ ನೀರನ್ನು ಬಳಸಬೇಡಿ. ಹಾಗೆ ಮಾಡಿದರೆ ಮೆದುಳಿನ ನರಗಳು ದುರ್ಬಲಗೊಳ್ಳುತ್ತವೆ. ಆದ್ದರಿಂದ ಉಗುರು ಬೆಚ್ಚಗಿನ ಅಥವಾ ತಣ್ಣೀರಿನಿಂದ ಮಾತ್ರ ಸ್ನಾನ ಮಾಡಿ. ಇನ್ನು ಮೀನು ತಿಂದ ನಂತರ ಮರೆತೂ ಸಹ ಹಾಲು ಕುಡಿಯಬೇಡಿ. ಇದರಿಂದ ಶ್ವಾಸಕೋಶದ ಸಮಸ್ಯೆಗಳು ಉಂಟಾಗಬಹುದು. ಚಿಕನ್ ತಿಂದ ತಕ್ಷಣ ಮೊಸರು ಸೇವಿಸಬಾರದು. ದೇಹದ ಮೇಲೆ ಗಾಯಗಳಾದಾಗ ಬಿಸಿ ಹಾಲಿನಲ್ಲಿ ಅರಿಶಿನ ಬೆರೆಸಿ ಕುಡಿದರೆ ಗಾಯಗಳು ಬೇಗ ವಾಸಿಯಾಗುತ್ತವೆ. ನಿಮಗೆ ಪದೇ ಪದೇ ವಾಂತಿ ಅಥವಾ ವಾಕರಿಕೆ ಎನಿಸುತ್ತಿದ್ದರೆ ತಕ್ಷಣ 2 ಪುದೀನ ಎಲೆಗಳನ್ನು ತಿನ್ನಿ. ವಾಂತಿ ಮತ್ತು ವಾಕರಿಕೆಯಿಂದ ಉಪಶಮನ ಸಿಗುತ್ತದೆ. ಹಾಗೆಯೇ ಕೆಮ್ಮು ಮತ್ತು ಶೀತವಾದಾಗ 2 ತುಳಸಿ ಎಲೆಗಳನ್ನು ಸೇವಿಸಿ. ಇನ್ನು ಗಂಟಲು ನೋವು ಕಾಣಿಸಿಕೊಂಡಾಗ ಮೆಣಸಿನ ಕಷಾಯ ಕುಡಿಯಿರಿ. ಗಂಟಲು ನೋವು ಬೇಗ ಗುಣವಾಗುತ್ತದೆ. ವಿಪರೀತ ಹಲ್ಲು ನೋವು ಬಂದಾಗ ಹಲ್ಲಿನ ಕೆಳಗೆ ಲವಂಗವನ್ನು ಇಟ್ಟುಕೊಳ್ಳಿ. ನೋವು ತಕ್ಷಣ ಕಡಿಮೆಯಾಗುತ್ತದೆ. ಬಾಯಿಯ ದುರ್ವಾಸನೆ ಹೋಗಲಾಡಿಸಲು 1 ಏಲಕ್ಕಿಯನ್ನು ತಿನ್ನಿ. ಸಣ್ಣ ಮಕ್ಕಳಿಗೆ ಪದೇ ಪದೇ ಹೊಟ್ಟೆ ನೋವು ಬರುತ್ತಿದ್ದರೆ ಇಂಗಿನಲ್ಲಿ ಸ್ವಲ್ಪ ನೀರು ಸೇರಿಸಿ ಆ ಮಿಶ್ರಣವನ್ನು ಹೊಟ್ಟೆಯ ಹೊಕ್ಕುಳ ಭಾಗಕ್ಕೆ ಹಚ್ಚಿದರೆ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ. ಬಿಸಿ ಬಿಸಿ ಅನ್ನವನ್ನು ಬಾಳೆ ಎಲೆಯ ಮೇಲೆ ಹಾಕಿ ಊಟ ಮಾಡಿದರೆ ಕ್ಯಾನ್ಸರ್ ರೋಗಗಳು ಬರದಂತೆ ತಡೆಯಬಹುದು. ಆದ್ದರಿಂದ ವಾರಕ್ಕೊಮ್ಮೆಯಾದರೂ ಬಾಳೆ ಎಲೆಯಲ್ಲಿ ಊಟ ಮಾಡಿ. ಹೊಟ್ಟೆಯ ಬೊಜ್ಜು ಹೆಚ್ಚಿರುವವರು 1 ಗ್ಲಾಸ್ ಮಜ್ಜಿಗೆಯಲ್ಲಿ 1 ಗಂಟೆ ಕಾಲ ಮೆಂತ್ಯ ನೆನೆಸಿ ಆ ಮಜ್ಜಿಗೆ ಕುಡಿದರೆ ದೇಹದ ಕೊಲೆಸ್ಟ್ರಾಲ್ ಕರಗಿ ಬೊಜ್ಜು ಕಡಿಮೆಯಾಗುತ್ತದೆ. ಇನ್ನು ನಾವೆಲ್ಲರೂ ಸುಂದರವಾಗಿ ಕಾಣಬೇಕೆಂದು ಬಯಸುತ್ತೇವೆ. ನಿಮ್ಮ ಮುಖದ ಮೇಲೆ ಕಲೆಗಳು ಅಥವಾ ಮೊಡವೆಗಳಿದ್ದರೆ ವಾರಕ್ಕೆ 2 ಬಾರಿ ಅಲೋವೆರಾ ಜೆಲ್ ಹಚ್ಚಿ. ಇದರಿಂದ ಕಲೆಗಳು ಮಾಯವಾಗುತ್ತವೆ.
ಹಾಗೆಯೇ ಕಡಲೆ ಹಿಟ್ಟಿಗೆ ಸ್ವಲ್ಪ ಮೊಸರು ಸೇರಿಸಿ ಮುಖಕ್ಕೆ ಹಚ್ಚಿದರೆ ಚರ್ಮ ಕಾಂತಿಯುತವಾಗಿ ಹೊಳೆಯುತ್ತದೆ. ಬಿಳಿ ಕೂದಲು ಹೆಚ್ಚಾಗಿದ್ದರೆ ಕಪ್ಪು ಎಳ್ಳು ಮತ್ತು ಬೆಲ್ಲ ಸೇರಿಸಿ ತಿನ್ನಿ. ಕೂದಲು ಉದುರುವುದು ಕಡಿಮೆಯಾಗಿ ಕೂದಲು ಕಪ್ಪಾಗಿ ದಟ್ಟವಾಗಿ ಬೆಳೆಯುತ್ತದೆ. ಬೆಟ್ಟದ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಹೆಚ್ಚಿರುತ್ತದೆ. ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಒಂದು ನೆಲ್ಲಿಕಾಯಿ ತಿಂದರೆ ಉತ್ತಮ ಆರೋಗ್ಯದ ಜೊತೆಗೆ ಕೂದಲು ಚೆನ್ನಾಗಿ ಬೆಳೆಯುತ್ತದೆ. ಹೊಟ್ಟೆಯಲ್ಲಿ ಜಂತುಹುಳದ ಸಮಸ್ಯೆ ಇರುವವರು ಪಪ್ಪಾಯಿ ಹಣ್ಣನ್ನು ಹೆಚ್ಚಾಗಿ ಸೇವಿಸಿ. ಸೀಬೆ ಹಣ್ಣಿನಲ್ಲಿ ನಾರಿನಂಶ ಹೆಚ್ಚಿರುವುದರಿಂದ ಸಕ್ಕರೆ ಕಾಯಿಲೆ ಇರುವವರಿಗೆ ಇದು ತುಂಬಾ ಒಳ್ಳೆಯದು. ಹಾಗೆಯೇ ರಕ್ತಹೀನತೆ ಇರುವವರು ಪ್ರತಿದಿನ ದಾಳಿಂಬೆ ಹಣ್ಣು ತಿನ್ನಿ. ಇದರಿಂದ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಿ ರಕ್ತದ ಪ್ರಮಾಣ ಸುಧಾರಿಸುತ್ತದೆ. ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕಲು ನಿಂಬೆಹಣ್ಣು ಸಹಕಾರಿ. ಆದ್ದರಿಂದ ಉಗುರು ಬೆಚ್ಚಗಿನ ನೀರಿಗೆ ನಿಂಬೆ ರಸ ಸೇರಿಸಿ ಕುಡಿದರೆ ದೇಹದ ಕಲ್ಮಶಗಳು ದೂರವಾಗುತ್ತವೆ. ಕಪ್ಪು ದ್ರಾಕ್ಷಿ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಸೇವಿಸುವುದರಿಂದ ಹೃದಯ ಮತ್ತು ಶ್ವಾಸಕೋಶದ ಸಮಸ್ಯೆಗಳು ಬರುವುದಿಲ್ಲ. ಇನ್ನು ದಂಟಿನ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿದೆ. ಎಲುಬುಗಳ ದೌರ್ಬಲ್ಯ ಇರುವವರು ಇದನ್ನು ತಿಂದರೆ ಮೂಳೆಗಳು ಗಟ್ಟಿಯಾಗುತ್ತವೆ. ರಕ್ತದ ಕೊರತೆ ಇರುವವರಿಗೆ ಪಾಲಕ್ ಸೊಪ್ಪು ವರದಾನವಿದ್ದಂತೆ. ಇದನ್ನು ತಿಂದರೆ ರಕ್ತದ ಮಟ್ಟ ಹೆಚ್ಚುತ್ತದೆ. ಹಾಗೆಯೇ ವಾರಕ್ಕೊಮ್ಮೆ ನುಗ್ಗೆ ಸೊಪ್ಪು ಸೇವಿಸಿ. ಇದು 300ಕ್ಕೂ ಹೆಚ್ಚು ರೋಗಗಳನ್ನು ಗುಣಪಡಿಸುವ ಶಕ್ತಿ ಹೊಂದಿದೆ. ಇನ್ನು ಬಹಾರ ಸುಸ್ತಾಗುವವರು ಅಥವಾ ದೌರ್ಬಲ್ಯ ಇರುವವರು ಪ್ರತಿ ರಾತ್ರಿ ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರಿಗೆ 1 ಚಮಚ ತುಪ್ಪ ಸೇರಿಸಿ ಕುಡಿದರೆ ನಿಶ್ಶಕ್ತಿ ದೂರವಾಗುತ್ತದೆ ಮತ್ತು ಉತ್ತಮ ನಿದ್ದೆ ಬರುತ್ತದೆ. ಅರಿಶಿಣದ ಜೊತೆ ಸ್ವಲ್ಪ ತುಪ್ಪ ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ದೇಹದ ಊತಗಳು ಕಡಿಮೆಯಾಗುತ್ತವೆ ಮತ್ತು ಕ್ಯಾನ್ಸರ್ ತಡೆಯಬಹುದು. ತೀವ್ರ ತಲೆನೋವು ಇದ್ದಾಗ ವೀಳ್ಯದೆಲೆಯನ್ನು ಜಜ್ಜಿ ಹಣೆಯ ಮೇಲೆ ಹಚ್ಚಿಕೊಂಡರೆ ನೋವು ತಕ್ಷಣ ಕಡಿಮೆಯಾಗುತ್ತದೆ. ಚರ್ಮದ ತುರಿಕೆ ಇದ್ದರೆ ವೀಳ್ಯದೆಲೆಯನ್ನು ಬಿಸಿ ಮಾಡಿ ಆ ಜಾಗಕ್ಕೆ ಕಟ್ಟಿದರೆ ಗಜ್ಜಿ, ತಾಮರೆ ಗುಣವಾಗುತ್ತದೆ. ಸಣ್ಣ ಮಕ್ಕಳಿಗೆ ಸ್ನಾನ ಮಾಡಿಸುವ ಮೊದಲು ಬೆನ್ನುಮೂಳೆಯ ಭಾಗಕ್ಕೆ ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡಿದರೆ ಮಕ್ಕಳ ಮೆದುಳು ಚುರುಕಾಗುತ್ತದೆ. ಇನ್ನು ಹೊಟ್ಟೆ ಉಬ್ಬರ ಅಥವಾ ಭಾರವೆನಿಸಿದಾಗ ಓಮಕಾಳಿನ ಜೊತೆ ಚಿಟಿಕೆ ಉಪ್ಪು ಸೇರಿಸಿ ತಿನ್ನಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಜೀರಿಗೆ ನೀರು ಕುಡಿಯಿರಿ. ಪ್ರತಿದಿನ ಊಟದ ನಂತರ ಸೋಂಪು ಕಾಳುಗಳನ್ನು ತಿಂದರೆ ಆಹಾರ ಬೇಗ ಜೀರ್ಣವಾಗುತ್ತದೆ. ನಿಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಿದ್ದರೆ ನೀರಿನಲ್ಲಿ ಧನಿಯಾ ಬೀಜಗಳನ್ನು ನೆನೆಸಿ ಆ ನೀರನ್ನು ಕುಡಿಯಿರಿ. ಊಟ ಮಾಡುವಾಗ ನೆಲದ ಮೇಲೆ ಕುಳಿತು ಊಟ ಮಾಡಿದರೆ ಜೀರ್ಣಕ್ರಿಯೆ ಸುಲಭವಾಗುತ್ತದೆ. ತೀವ್ರವಾದ ಮೈಗ್ರೇನ್ ತಲೆನೋವು ಇರುವವರು ಕಾಳುಮೆಣಸನ್ನು ಕೆಂಡದ ಮೇಲೆ ಸುಟ್ಟು ಆ ಹೊಗೆಯನ್ನು ಸೇವಿಸಿದರೆ ನರಗಳು ಉತ್ತೇಜಿತಗೊಂಡು ತಲೆನೋವು ಕಡಿಮೆಯಾಗುತ್ತದೆ. ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ಪೋಷಕಾಂಶಗಳು ಹೆಚ್ಚಿರುತ್ತವೆ. ಸಾಧ್ಯವಾದಷ್ಟು ಮಣ್ಣಿನ ಪಾತ್ರೆ ಬಳಸಿ. ಪ್ರತಿದಿನ ಬೆಳಗ್ಗೆ 15 ನಿಮಿಷ ಸೂರ್ಯನ ಬಿಸಿಲಿಗೆ ಮೈಯೊಡ್ಡಿದರೆ ವಿಟಮಿನ್ ಡಿ ದೊರೆಯುತ್ತದೆ. ಪ್ರತಿದಿನ ಬೆಳಗ್ಗೆ ನೆನೆಸಿದ ಬಾದಾಮಿ ತಿಂದರೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ನರಗಳ ದೌರ್ಬಲ್ಯ ಮತ್ತು ಬಿಪಿ ಸಮಸ್ಯೆ ಇರುವವರು ಪ್ರತಿದಿನ 5 ಪಿಸ್ತಾ ಸೇವಿಸಿ. ಎಳ್ಳಿನಲ್ಲಿ ಪ್ರೋಟೀನ್ ಹೆಚ್ಚಿರುವುದರಿಂದ ಎಳ್ಳಿನ ಉಂಡೆ ತಿನ್ನುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಬ್ಜಾ ಬೀಜಗಳು ಸಹ ಆರೋಗ್ಯಕ್ಕೆ ಉತ್ತಮ. ಇವುಗಳಲ್ಲಿ ನಾರಿನಂಶ ಹೆಚ್ಚಿದ್ದು ಕ್ಯಾಲರಿ ಕಡಿಮೆ ಇರುವುದರಿಂದ ಕೊಲೆಸ್ಟ್ರಾಲ್ ಕರಗಿಸಲು ಸಹಕಾರಿ. ಪ್ರತಿದಿನ 1 ಸಣ್ಣ ಒಣ ಕೊಬ್ಬರಿ ತುಂಡನ್ನು ತಿಂದರೆ ಹೃದಯದ ಕಾಯಿಲೆ ಮತ್ತು ಮರೆಗುಳಿತನ ಬರುವುದಿಲ್ಲ. ಸಣ್ಣ ಮಕ್ಕಳು ತೂಕ ಹೆಚ್ಚಿಸಿಕೊಳ್ಳಲು ಹಾಲಿನ ಜೊತೆ ಖರ್ಜೂರ ಸೇರಿಸಿ ತಿನ್ನಿಸಿ. ಇಂತಹ ಸಣ್ಣ ಪುಟ್ಟ ಆಯುರ್ವೇದ ಸಲಹೆಗಳನ್ನು ಪಾಲಿಸಿದರೆ ಸದಾ ಆರೋಗ್ಯವಾಗಿರಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.